ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆಯಲ್ಲಿ ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಕರೆಸಿ ಅವರ ಅನುಭವಗಳನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಹಾಗೆ ಇವತ್ತು ನಮ್ಮ ಜೊತೆ ನಾಗರತ್ನ ಅವರಿದ್ದಾರೆ. ಅವರು ಮನೆಯಲ್ಲಿ ಗೃಹಿಣಿ ಆಗಿದ್ದುಕೊಂಡು ಸುಮಾರು 27 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಗೃಹಿಣಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಮನೆಯನ್ನು ನಡೆಸ್ತಾ ಆಧ್ಯಾತ್ಮಿಕ ಜೀವನದ ಅವಶ್ಯಕತೆ ಏನಿದೆ ಅನ್ನೋದನ್ನು ಅವ್ರಿಂದ ತಿಳ್ಕೊಳ್ಳೋಣ. ಬನ್ನಿ, ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕವ್ರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣವರೇ, ನೀವು ಬಂದಿದ್ದೀರಾ ನಮ್ಮನ್ನ ವಿಚಾರ ಮಾಡಲಿಕ್ಕೆ. ತುಂಬ ಹೃದಯದ ನಿಮಗೆ ಸ್ವಾಗತ ಬಯಸ್ತೀನಿ. ಧನ್ಯವಾದ ಅಕ್ಕರೆ. ಅಕ್ಕರೆ, ನೀವು ಮನೆಯಲ್ಲಿ ಗೃಹಿಣಿ ಆಗಿದ್ದುಕೊಂಡು ಮನೆಯನ್ನು ನಡೆಸ್ತಾ ಸುಮಾರು 27 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ನಿಮಗೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಯಾರು ಕರ್ತಂದರು, ಅಥವಾ ಇಲ್ಲಿ ಆಧ್ಯಾತ್ಮಿಕ ಜೀವನದ ಬಗ್ಗೆ ನಿಮಗೆ ಯಾರು ತಿಳಿಸ್ಕೊಟ್ರು? ಮೊದಲನೇದಾಗಿ ನಾವು ಶ್ರೀರಂಗಪಟ್ಟಣದಲ್ಲಿ ಬಾಡಿಗೆ ಮನೇಲಿ ಇದ್ಕೊಂಡು ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಿದ್ರು. ಆವಾಗ ಒಂದು ಹೊಸ ಸೆಂಟ್ರ್ ಓಪನ್ ಆಯಿತು. ಸುಬ್ರತ್ನಕ್ಕ ಅಂತ ಇದ್ದರು, ಬ್ರಹ್ಮಕುಮಾರಿ ಸೆಂಟ್ರನ್ನು. ಮೆರವಣಿಗೆ ಹೋಗಿ ಎಲ್ಲರೂ ಬರ್ತಾಯಿದ್ರು. ಬಿಳಿ ಇದು ಡ್ರೆಸ್ ಹಾಕ್ಕೊಂಡು ಎಲ್ಲರೂ ಕಳಸ ತೊಗೊಂಡು ಹೋಗುವಾಗ ನನಗೆ ಪ್ರೇರಣೆ ಆಯಿತು. ಅದು ನೋಡಿ ಹೋಗಿ ಹೊರಗಡೆ ಬಂದೇಳಲ್ಲ, ಆದ್ರೂ ಅದನ್ನು ನೋಡಿ ತುಂಬ ಪ್ರೇರಣೆ ಆಯಿತು. ಇದು ಯಾರು ಇಷ್ಟೊಂದು ಬೆಳಕಿಗಳು ಹೋಗ್ತಾ ಇದ್ದಾರಂತೆ. ಎಲ್ಲ ಒಂದು ಶಾಂತಿ ಮೆರವಣಿಗೆ ಮುಗಿದ ಮೇಲೆ ಬಂದು ನಮ್ಮನೆ ಮುಂದೆನೇ ಒಂದು ಲಕ್ಷ್ಮೀನಾರಾಯಣ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದು ಅಲ್ಲಿ ಫಂಕ್ಷನ್ ಶುರು ಮಾಡಿದರು. ಅಲ್ಲಿಗೆ ನಾನು ಹಳೆ ಎಂಥ ಕಲರ್ ಬಟ್ಟೆ ಹಾಕಿದ್ರು ಅದು ಯಾವತ್ತೂ ಹೋಗದೆ ಇದ್ದಳು. ಹೋಗಿ ಮಧ್ಯದಲ್ಲಿ ನುಗ್ಗೋಗ್ಬಿಟ್ಟು ಅದು ಮಧ್ಯದಲ್ಲಿ ಕೂತ್ಕೊಂಡು ಅವ್ರ ಮಾತನ್ನು ಅಷ್ಟರ ಮಟ್ಟಿಗೆ ಕೇಳಿದೆ. ತುಂಬ ಖುಷಿಯಾಗಿತ್ತು. ಅವ್ರ ವಾಯ್ಸ್ನಲ್ಲಿ ಒಂದೊಂದರಲ್ಲೂ ಎಷ್ಟೊಂದು ಶಕ್ತಿ ಇತ್ತು. ಅಂದರೆ ನಮ್ಮ ಮಹಿಳೆಯರಾಗಿ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಒಂಚೂರು ತೊದಲಿಲ್ಲ ಅಥವಾ ಒಂಚೂರು ವ್ಯತ್ಯಾಸ ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಆ ವಾಯ್ಸು ನನಗೆ ಎಷ್ಟು ಹಿಡಿತು. ಆ ಸುಬ್ರತ್ನಕ್ಕ ಅಂತಿದ್ರು, ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಅವತ್ತು ನನಗೆ ಆಹಾ, ಇದೆಂಥ ಸಭೆಯಪ್ಪ ಅಂತ ಅನ್ನಿಸ್ತು. ಅವತ್ತಿಂದ ಇದು ಸೆಂಟ್ರ್ ಓಪನ್ ಆಯ್ತಲ್ಲ ಶ್ರೀರಂಗಪಟ್ಟಣದಲ್ಲಿ. ನಿಮ್ಮ ಮನೆ ಹತ್ರನ? ನಮ್ಮ ಮನೆಗೆ ದೂರನೇ ಇತ್ತು ಸ್ವಲ್ಪ. ಬಾಕಿ ನಿಮ್ಮೂರಲ್ಲಿ ಮೊದಲನೇ ಸೆಂಟ್ರು. ಅಲ್ಲಿಗೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಇದೆಲ್ಲ ನೋಡಬೇಕು, ಎಂಥದ್ದು ಪ್ರದರ್ಶನ ಹಾಕಿರ್ತಾರಲ್ಲ, 3 ದಿವಸ ಆಯಿತು ತೆಗಿತಾ ಇದ್ದಾರೆ, ನೋಡಲಿಲ್ಲ ಅಂತ. ಪ್ರದರ್ಶನ ದೇವಸ್ಥಾನದಲ್ಲಿ ಹಾಕಿದ್ರು. ಆವಾಗ ಇನ್ನೇನು ತೆಗಿತಾ ಇದ್ದಾರೆ ನೋಡಿ, ಇಲ್ಲಿ ಹತ್ತಿರ ಇತ್ತು, ಹೋಗೋಕ್ಕಾಗ್ತಿರ್ಲಿಲ್ವ ಅಂತ. ನಾವು ಹೊರಗಡೆ ಹೋದಾರಲ್ಲ ಅಲ್ವಾ, ಆವಾಗ ನೀವು ಕರ್ಕೊಂಡು ಹೋಗಲಿಲ್ಲ ಹಾಗೆ ಹೇಗೆ ಅಂದೆ. ಅದಕ್ಕೆ ಕರ್ಕೊಂಡೋದ್ರು. ಬಾ ಅಂದ್ಬಿಟ್ಟು ನೋಡಿ ಒಂದು ರೌಂಡ್ ಬಂದೆ. ಮೊದಲೇ ಒಂದ್ಸರಿ ನೀವು ಹೋಗಿ ಬಂದ್ರಿ, ಮತ್ತೆ ನಿಮ್ಮ ಪತಿ ಜೊತೆ? ಇಲ್ಲ, ನಾವು ಹೋಗೇ ಇರಲಿಲ್ಲ. ಅಲ್ಲಿ ಹೋಗುವಾಗ ಇದಕ್ಕೂ ಮಾತಾಡುವಾಗ ಮಾತ್ರ ಓಪನಿಂಗಲ್ಲಿ ಹೋಗಿದ್ದು ಅಷ್ಟೇ. ಆಮೇಲೆ ಇದನ್ನೆಲ್ಲ ಇಟ್ಟಿದ್ದು ಆ ಪ್ರದರ್ಶನಕ್ಕೆ, ಆಮೇಲೆ ಇಟ್ಟಿದ್ದು. ಆಮೇಲೆ ಅವರು ಕರ್ಕೊಂಡೋದ್ರಲ್ಲ ಅವತ್ತೆಲ್ಲ ಪ್ರದರ್ಶನಕ್ಕೆ ಬಹುಶಃ ಪ್ರಾಣೇಶನೇ ಇರಬೇಕು, ಎಲ್ಲನೂ ವಿವರವಾಗಿ ಹೇಳ್ಕೊಂಬಂದರು. 27 ವರ್ಷ ಹೇಳಾದ್ಮೇಲೆ ಲಾಸ್ಟಲ್ಲಿ ಒಂದು ಚಿತ್ರ ಇತ್ತು, ಯಾರ್ದು ಡಾಕ್ಟ್ರದ್ದು ಒಂದು ಸೆಟಸ್ಕೋಪ್ ಹಾಕೊಂಡಿದ್ರು. ಆಮೇಲೆ ಅವರು ಆಕ್ಸಿಡೆಂಟಲ್ಲಿ ಸತ್ತೋಗ್ತಾರೆ ನೋಡಿ, ಏನು ಪ್ರಯೋಜನ, ಓದಿದ್ರು ಏನು ಪ್ರಯೋಜನ ಇಲ್ಲ ಅಂದರು. ನನಗೊಂಥರ ಫೀಲ್ ಆಗೋಯ್ತು. ಅದೊಂದು ಎಲ್ಲ ಚಿತ್ರಗಳು ನೋಡಿ ಎಲ್ಲ ನೋಡ್ಕೊಂಡ್ಮೇಲೆ ಯಾಕೆ ಸಾಯಬೇಕು ಹಿಂಗೆ, ಪಾಪ ಇಷ್ಟೊಂದು ಕಷ್ಟಪಟ್ಟು ತಂದೆ ತಾಯಿ ಓದಿಸಿದಾರಲ್ಲ, ಇದು ಯಾಕೆ, ಇದು ಎಂಥದ್ದು ಅನ್ಯಾಯ ಅಲ್ವಾ ಅಂದ್ಬಿಟ್ಟು, ಭಗವಂತ ನೀನು ಈ ಥರ ನೋಡೋಕ್ಕಾಗ್ತಾಯಿಲ್ಲಪ್ಪ ಅಂದಾಗ ತಿರ್ಗಾ ಹೇಳಿದೆ. ಇನ್ನೊಂದು ಸರಿ ಹೇಳ್ತೀರಾ ಅಂದೆ. ಅಯ್ಯೋ ಬನ್ನಿ ಅಮ್ಮ, ಇನ್ನು ಒಂದು ಸರಿ ಇಲ್ದಿರ 2 ಸತಿ ಹೇಳ್ತೀನಿ ಅಂದರು. ಆಮೇಲೆ ಇನ್ನೊಂದು ಸರಿ ನಾವು ಕರ್ಕೊಂಬಂದು ಎಲ್ಲ ಒಂದು ಪೂರ್ತಿ ಹೇಳಿದರು. ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದೆ. ಸರಿ ಬನ್ನಿ, ಇಲ್ಲೇ ಸೆಂಟ್ರ್ ಓಪನ್ ಆಗುತ್ತೆ ಈ ಕಡೆ ರೋಡ್ನಲ್ಲಿ ಅಂತ ರೋಡ್ ಹೆಸರನ್ನ ಹೇಳಿದರು. ಅದೆಷ್ಟು ಪ್ರದರ್ಶನ ಕೇಳ್ಬೇಕಾದ್ರೆ ನಿಮ್ಮ ಪತಿನೂ ನಿಮ್ಮ ಜೊತೆ? ನಮ್ಮ ಪತಿ ನಮ್ಮ ಜೊತೆನೇ ಇದ್ದರು. ಅವರೇ ಹೇಳಿದರು. ಮನೇಲಿ ಬಂದಮೇಲೆ ಶಿವಶಂಕರ ಒಂದೇ ಅಂತ ಜಗಳ ಮಾಡಿದರು. ಒಂದೇನೆ ಅವರ ಬೇರೆ ಅಂತಾರೆ ಅಂತ. ಇಲ್ಲ, ಅದಂಗೆ ಅವ್ರು ಹೇಳೋದು ಸರಿ ನೋಡಿ. ಶಿವಂಗೆ ಪರಿವಾರ, ಶಿವನ ಮಕ್ಕಳು ಅಂತಾರೆ, ಶಂಕರಂಗೆ ಹೆಂಡತಿ ಇದ್ದಾರೆ, ಬ್ರಹ್ಮಂಗೆ ಹೆಂಡತಿ ಇದ್ದಾರೆ ಅಂತಾರೆ. ಅದಂಗೆ ಆಗ್ಬಿಡ್ತದೆ, ಮನುಷ್ಯ ನಿರಾಕಾರ ಅಂದರೆ ಅದಂಗೆ ಆಗುತ್ತೆ ಅಂತ ಮಾತಾಡೋದಕ್ಕೆ ಮಕ್ಕಳು ಅವರೆಲ್ಲ ಒಂದು, ನಾನೇ ಒಂದು ಸ್ವಲ್ಪ ಜೋರು ಮಾಡಿದರು. ಆಮೇಲೆ ಇಲ್ಲ ಅಂತ ಕಣ್ಣಲ್ಲಿ ನೀರು ಹಾಕೋಕ್ಕೆ ಶುರು ಮಾಡಿಬಿಟ್ರೆ. ಅಂದರೆ ನಿಮಗೆ ಅವ್ರಿಗೂ ಚರ್ಚೆ ಶುರು ಆಯಿತು. ಆಮೇಲೆ ಅಯ್ಯ ನೀನು ಯಾಕೆ ಹಿಂಗೆ ಹೇಳ್ತೀಯ, ನಾಳೆ ಇಲ್ಲೇ ಇರ್ತದೆ, ಸಾಯ ತನಕ ಇರ್ತದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಕರ್ಕೊಂಡೋಗಿ ಕಳಿಸ್ಕೊಟ್ರು ಮಾಡಿ ಸೆಂಟ್ರಿಗೆ ಕರ್ಕೊಂಡೋದ್ರು ಅವರೇ. ಆಮೇಲೆ ಪ್ರತಿದಿನ ಸಂಜೆ ಹೊತ್ತು ಹೋಗಿ ಬೆಳಗ್ಗೆ ಹೊತ್ತು ಹುಡುಗರೆಲ್ಲ ಮೈಸೂರಿಗೆ ಹೋಗೋರು ಓದೋಕ್ಕೆ. ಎಲ್ಲ SLC PUC ಕಾಲೇಜು 3 ಜನ ಡೈಲಿ ಹೋಗೋರು. ಅದಕ್ಕೆ ಮಾಡಿ ತಿಂಡಿ ಮಾಡಿಗೆ ಎಲ್ಲ ಕಳಿಸ್ಬೇಕಾಯ್ತು. ಇವ್ರು ನಮ್ಮ ಹಸ್ಬೆಂಡನು ಮೈಸೂರಲ್ಲೇ ಕೆಲಸ, ಎಲ್ಲ ಕಳಿಸ್ಬಿಟ್ಟು ನಾನು ಹೋಗಿವೆ.
ಅವ್ರನ್ನೆಲ್ಲ ಸ್ಕೂಲಿಗೆ ನಿಮ್ಮ ಪತಿನ ಜಾಬಿಗೆ ಕಳಿಸಿ ನೀವು ಒಬ್ಬರೇ ಸೆಂಟ್ರಿಗೆ ಹೋಗ್ತಿದ್ರಿ? ಸೆಂಟ್ರಿಗೆ ಹೋಗಿದ್ದೆ. ಎಷ್ಟೊಂದು ಖುಷಿ ಆಯಿತು ಅಂದರೆ ನನಗೆ ಒಮ್ಮೆಲೆ ಎಲ್ಲ ಸಿಕ್ತಂಗಾಯ್ತು. ಏನೋ ಫುಲ್ ಕಳ್ಕೊಂಡಂಗೆ ಎಲ್ಲನೂ ಕಳ್ಕೊಂಬಿಟ್ಟಿದ್ದೇನೋ ಅನಿಸ್ಬಿಡ್ತಿತ್ತು. ಮದುವೆ ಆಗೋರಿಗೆ ಚೆನ್ನಾಗಿದೆ, ಮದುವೆ ಆದಮೇಲೆ ಇವೆಲ್ಲ ಬಂದ್ಬಿಡ್ತಲ್ಲ ಅಂದ್ಬಿಟ್ಟು ತುಂಬಾ ಹಿಂಸೆ ಆಗ್ಬಿಟ್ಟು ನನ್ನಷ್ಟು ವ್ಯಥೆ ಪಟ್ಟಿರೋ ನಿಜವಾಗ್ಲೂ ಇಲ್ಲ ಅನಿಸುತ್ತೆ. ಇದ್ದಾರೆ ಜನ. ಅದು ನನಗೆ ಅಷ್ಟೊಂದು ಸಂಕಟ ಆಗಿತ್ತು. ಭಗವಂತ ಅಂತ ಬರೀ ವ್ರತ, ಯಾವಾಗ ನೋಡಿರೋ ವ್ರತ, ಸಂತೋಷ ಮಾತೆ ಪೂಜೆ 24 ದಿವಸ 48 ದಿವಸ ಹೀಗೇ ಮಾಡ್ತಾ ಬರ್ತಾಯಿದ್ದೆ. ತುಂಬ ಭಕ್ತಿ ಮಾಡ್ತಾಯಿದ್ದೆ. ನೀವು ಈ ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಹೋದ್ಮೇಲೆ ಅಲ್ಲಿ ನಿಮಗೆ ಏನು ತಿಳಿಸ್ಕೊಟ್ರು? ಅಲ್ಲಿ ತಿಳಿಸಿದ್ರು ಫಸ್ಟ್ ನಮಗೆ ಗೊತ್ತಾಗಿದ್ದು ಇದೆಲ್ಲ ಆತ್ಮ, ನೀವು ಆತ್ಮ ಇದು ಸಾಯಲ್ಲ ಅಂದಾಗ, ಅಯ್ಯೋ ನಮ್ಮ ತಾಯಿ ಸತ್ತಾಗ ನಾನು ಹೋಗ ಹೆಣಿನ ಮೇಲೆ 10 ದಿವಸ ಗುದ್ದಿನ ಮೇಲೆ ಹೋಗಿ ಅಳ್ತಿದ್ನಲ್ಲ, ಅಯ್ಯೋ ಆತ್ಮ ಹೊಟ್ಟೋಗಿದೆ, ಬೇರೆ ಹುಡ್ತಲ್ಲ, ಹೌದು ನಮ್ಮಿಂದ ಇದಾಯ್ತಾರೆ ಅಂತ ಆತ್ಮಾಭಿಮಾನ ಸ್ಥಿತಿ ಕಂಡು ನನಗೆ ಭಾಳ ಖುಷಿ ಆಯಿತು. ಒಂದು ಇನ್ನೊಂದು ಪವಿತ್ರತೆ ಬಗ್ಗೆ ಹೇಳ್ಬಿಟ್ರಲ್ಲ, ಅದಂತೂ ಎಷ್ಟೊಂದು ಖುಷಿ ಆಯಿತು ಅಂದರೆ, ಅವತ್ತೇ ತೊಗೊಂಡೋಗಿ ಅವ್ರಿಗೇನೆ ಖೀರ್ ಮಾಡ್ಕೊಳ್ಳೋಕ್ಕೆ, ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ತೊಗೊಂಡೋಗಿ ಸಾಮಾನು ಕೊಟ್ಟಿದ್ದೆ ಸೆಂಟ್ರಿಗೆ. ಅಷ್ಟೊಂದು ಇಷ್ಟ. ಎಂಥ ಒಂದು ಪವಿತ್ರತೆ ಜೀವನದಲ್ಲಿ ಎಷ್ಟಾಗುತ್ತೆ ಅಂತ ಕೇಳ್ತಾ ಸುಮಾರು ಒಂದು 15-20 ದಿವಸ ಕೇಳಿದ ಮೇಲೆ ಇಷ್ಟೆಲ್ಲ ಆಯಿತು. ಮೊದಲೇ ದಿನವೇ ನೀವು ಅವ್ರಿಗೆ ಮೊದಲನೇ ದಿನವೇ ಸುಮ್ಮನೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ. ಒಂದು 15 ದಿವಸ 20 ದಿವಸ ಆದಮೇಲೆ ಯಾವಾಗ ಪಕ್ಕ ಆಯಿತು, ಇದು ನನಗೆ ಬೇಗ ಹಿಡಿತದೆ ಅಷ್ಟೇ. ನಾನು ಅದೇ ಯಾವಾಗಲೂ ಜ್ಞಾನ, ಈ ದೇಹಾಭಿಮಾನದಿಂದಲೇ ಇವೆಲ್ಲ ಬಂದಿರೋದು ಅಂತ ನನಗೆ ಗೊತ್ತಾಗೋಯ್ತು. ಇಷ್ಟೊಂದು ಕಳಪೆ ಆಗ್ಬೇಕಾದ್ರೆ ನಾನು ಯಾವ ಲೌಕಿಕದಲ್ಲೂ ಅಷ್ಟು ಚೆನ್ನಾಗಿದೆ. ನಾನು ಲೌಕಿಕದಲ್ಲೂ ನಮ್ಮ ಫ್ಯಾಮಿಲಿಯೆಲ್ಲ ತುಂಬ ಒಳ್ಳೆಯದು. ನಾನು ಯಾಕೆ ದ್ವೇಷ ಇಲ್ಲ ಅಥವಾ ಇನ್ಯಾರ ಹತ್ರ ಹಿಂಸೆ ಇಲ್ಲ, ಯಾರ ಜೊತೆ ಒಂದು ಜಗಳ ಮಾಡಿದ್ರೆ ನಾನು ಕಂಡ್ರೆ ಎಲ್ಲರಿಗೂ ಪ್ರೀತಿ, ಕೊನೆವರೆಗೂ ಪ್ರೀತಿ. ನನಗೆ ಯಾಕೆ ಇಂಥದ್ದು ಆಗೋಯ್ತಲ್ಲ, ನಮ್ಮ ಮನೆಯವರು ಸ್ವಲ್ಪ ಎಡವಟ್ರು ಎಲ್ಲದ್ರೊಳಗೆ ಎಲ್ಲ ಅಭ್ಯಾಸಗಳಿಂದ. ಅದರಿಂದ ಏನಾಗಿತ್ತು, ಅಭ್ಯಾಸಗಳ ಹೋಗಿದ್ದರೆ ಚೆನ್ನಾಗಿರ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಅದೆಲ್ಲ ಬಾಬಾ ಅಭ್ಯಾಸಗಳವ್ರಿಗಿರುವಂಥ ದುರಭ್ಯಾಸಗಳಿಂದ ನಿಮಗೆ ತುಂಬ ರೋಸ್ ಹೋಗಿದ್ದೆ ಅಂದರೆ ಅಷ್ಟಿಷ್ಟಲ್ಲ, ನಿಜ ಹೇಳ್ತೀನಿ. ಅದರಿಂದಲೇ ಅವರಿಗೆ ಈಗ ಬಾಬಾ ಜ್ಞಾನ ಸಿಕ್ಕಿದ ಮೇಲೆ ನನಗೆ ಗೊತ್ತಾಯಿತು ಅವರು ಆ ಥರ ಪಾಠ ಅವ್ರು ಮಾಡ್ತಿದ್ದಾರೆ, ಅವ್ರ ಪಾತ್ರ ಅವ್ರದ್ದು ಅನ್ನೋದು ಗೊತ್ತಾಯಿತು. ಅವ್ರನ್ನ ನಮ್ಮ ಗುರುಗಳು ಅನ್ಕೊಳ್ಳೋದು ಮನಸ್ಸಿನಲ್ಲಿ ಅನ್ಕೊಳ್ಳೋಕೆ ಶುರು ಮಾಡಿದೆ. ನೀವು ಬ್ರಹ್ಮಕುಮಾರಿ ಸೇವಾ ಕೇಂದ್ರಕ್ಕೆ ಹೋದ್ಮೇಲೆ ಅವ್ರು ನಿಮಗೇನೆಲ್ಲ ಜ್ಞಾನ ಹೇಳ್ಕೊಟ್ರು, ಅದರಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದಂಥ ಜ್ಞಾನ ಅಥವಾ ತುಂಬ ಇಷ್ಟ ಆದಂಥ ಪಾಯಿಂಟ್ ಯಾವುದು? ಒಂದು ಪವಿತ್ರತೆಯೂ ಆಯಿತು, ಆತ್ಮಾಭಿಮಾನಿ ಆಯಿತು, ಆಮೇಲೆ ದೇಹದ ಅಹಂಕಾರ ಬಿಡಬೇಕು, ಮತ್ತು ಎಲ್ಲ ಒಳ್ಳೆ ಮಾನವ ಅಂದರೆ ಮನುಷ್ಯ ಜೀವಕೋಟಿಲಿ ವನಸ್ಪತಿ ಪ್ರಕೃತಿ, ಈ ಮನುಷ್ಯ ಜೀವನದಲ್ಲಿ ಇರಬೇಕಾದ್ದು ಮನುಷ್ಯರಿಗೆಲ್ಲ ಕಳ್ಕೊಂಡು ಹೋಗ್ಬಿಟ್ಟಿದ್ದೀವಲ್ಲ. ಈ ಮನುಷ್ಯ ಜೀವನ ಏನಕ್ಕೂ ಪ್ರಾಣಿಗಿಂತ ಕಡೆಯಾಗಿದೆಯಲ್ಲ, ಭಗವಂತ ಎಷ್ಟು ಚೆನ್ನಾಗಿ ಮಾಡಿದರು. ಈ ಜೀವನ ನಾವು ಈ ಥರ ಅಂತ ತಿಳ್ಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡಿದ್ವಲ್ಲ, ಇದೆಲ್ಲ ಮಿಥ್ಯ, ಇಡೀ ಜಗತ್ತೇ ಮಿಥ್ಯ, ಭಗವಂತ ಒಬ್ಬನೇ ಸತ್ಯ ಅನ್ನೋದು ಮಾತ್ರ 100% ನನಗೆ ಫಿಕ್ಸ್ ಆಗ್ಬಿಡ್ತು. ನೀವು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ನಿಮ್ಮ ಪತಿನ ಜಾಬಿಗೆ ಕಳಿಸಿದ ಕೆಲಸಕ್ಕೆ ಕಳಿಸಿದ ಮೇಲೆ ಸೆಂಟ್ರಿಗೆ ಹೋಗ್ತಿದ್ರಿ. ಇದು ನಿಮ್ಮ ಮನೇಲಿ ಗೊತ್ತಿತ್ತಾ? ನಿಮ್ಮ ಗೊತ್ತಿತ್ತು. ಅವರು ನೀವು ಈ ರೀತಿ ಆಶ್ರಮಕ್ಕೆ ಹೋಗ್ತೀರಿ ಅಂದರೆ ಅವರು ನಿಮ್ಗೆ ಯಾವ ರೀತಿ ರಿಯಾಕ್ಷನ್ ಮಾಡಿದ್ರು? ರಿಯಾಕ್ಷನ್ ಇಲ್ಲ, ಚೆನ್ನಾಗೇ ಇದ್ರು. ಮೊದಲು ಅವರು ಬರೋರು, ಅವರು ಬರ್ತಾಯಿದ್ರು. ಅಕ್ಕಂದ್ರ ಜೊತೆ ಎಲ್ಲ ಚೆನ್ನಾಗಿತ್ತು. ಮಕ್ಳಿಗೂ ಕಳಿಸಿ ಎಲ್ಲ ಬಂದಿದ್ದಾರೆ ಮಕ್ಳುಗಳು. ಅದು ಅಲ್ಲಿಗೆ ಹೋಗ್ಬೇಕಾಯ್ದ್ರಿಂದ ಮೈಸೂರಿಗೆ ಓಡಾಡಬೇಕಾಯ್ತಲ್ಲ, ರಾತ್ರಿ 10 ಟೈಮ್ ಆಯ್ತು, ಬರಲಿಲ್ಲ. ಅಷ್ಟೆಲ್ಲ ಎಲ್ಲರಿಗೂ ಗೊತ್ತು ಜ್ಞಾನ. ನಮ್ಮನೆಯಲ್ಲೂ ನನ್ನ ಜೊತೆಲೂ ಬರ್ತಿದ್ರು, ಹೇಳ್ತಾಯಿದ್ರು, ಅಯ್ಯೋ ನಮ್ಮನೇಲಿ ದೇವತೆ ಆಗ್ಬಿಟ್ಟವಳೆ, ನನ್ನ ಕೈಲಾಗಲ್ಲ ಅಂತ ಏನೇನೋ ಹೇಳೋರು. ಪಾಪ ಅವ್ರಿಗೆ ಸ್ವಭಾವದಿಂದ ಹಂಗಾಗಿ ಯಾವುದೋ ಒಂದು ಮಾಯೆ ಅಂತ ಹೇಳ್ತಾರಲ್ಲ, ಹಂಗಾಗಿತ್ತು ಏನೋ ಪಾಪ. ಮಾಯೇನೂ ಇರ್ಬೋದು, ಅಥವಾ ಅವ್ರಿಗಿದ್ದಂಥ ಅಭ್ಯಾಸಗಳು. ಹೌದು, ಅಭ್ಯಾಸಗಳು ಮನಸ್ಸನ್ನು ತುಂಬ ಆಯಿತು, ಅಲ್ಲಿ ಹುಟ್ಟೋರು ಅಭ್ಯಾಸ ಆಯಿತು. ಸೊ ನೀವು ಈ ರೀತಿ ಆಶ್ರಮಕ್ಕೆ ಹೋಗೋದು ನಿಮ್ಮ ರಿಲೇಷನ್ಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಗೊತ್ತಾದಮೇಲೆ ಅವರು ನಿಮಗೇನು ಹೇಳಿದರು? ಅವ್ರಿಗೆ ಗೊತ್ತು. ನಮ್ಮ ನಾಗು ಅನ್ನೋರು, ನನ್ನ ನಾಗರತ್ನ ಎಷ್ಟು ಕಷ್ಟಪಡ್ತಾಳೆ, ಯಪ್ಪ ಸರಿ ಇಲ್ಲ ಅವರು ಅಂತ ಬೈತಾಯಿದ್ರು ಮೊದಲೇ. ಇವ್ರು ಸರಿಯಾಗಿ ನಿಲ್ವಲ್ಲ ಇವರು ಅಂತ, ಸರಿಯಾಗಿ ವ್ಯವಸ್ಥೆ ನೋಡ್ಕೊತಿರ್ಲ, ಮಕ್ಕಳು ಮರೆ ಅದೆಲ್ಲ ಬೇಕಾದ. ಹೌದು, ನೀನು ಹೋಗ್ತಿರೋ ಮಾರ್ಗ ಒಳ್ಳೆಯದು ಅನ್ನೋ ಥರದಲ್ಲೇ ಬಂದು. ನಮ್ಮ ಅಣ್ಣನ ಡಾಕ್ಟ್ರು ಇಂಜಿನಿಯರ್ ಜಾಸ್ತಿ ಇದ್ದಾರೆ, 10 ಜನ ನಮ್ಮ ಅಣ್ಣ ತಮ್ಮದಿರು, ನಾನೇ ಕೊನೆ ಮಗಳು. ಅದರಿಂದ ಎಲ್ಲರೂ ಯಾರು ನೀನು ಹೋಗಬೇಡ ಅಂತ ಅಪೋಸ್ ಮಾಡಿದರೇ ಇಲ್ಲ.
ನೋಡಿ ಚೆನ್ನಾಗಿದ್ದಾರೆ ಅನ್ನೋದ್ರೆ ಚೆನ್ನಾಗಿದೆ, ಇದೆ ಒಳ್ಳೇದು ಅನ್ನೋ ಥರ ಖುಷಿಯಾಗಿರ್ಲಿ ಇತ್ತು. ಯಾಕೆಂದ್ರೆ ನಮ್ಮ ಅವ್ರು ತಂಗಿ. ಬೇಡ ಬಿಡಿಸಿಂದ ಅದೇ ನೋಟಾಗಿ ನಮ್ಮ ತಂಗಿ ಖುಷಿಯಾಗಿರ್ತಾಳೆ ಅನ್ನೋದಿದ್ರೆ ಒಳ್ಳೇದು. ಹೌದೌದು, ಯಾರೂ ಅಪೋಸ್ ಮಾಡಲಿಲ್ಲ ನನಗೆ. ನಾನು ಮಧ್ಯೆ ಎಲ್ಲರನ್ನೂ ಕರೆದು ನಾನೇ ಹೇಳೋದು ಅದೆಲ್ಲ ಖುಷಿ ಪಡಿಸ್ತಿದ್ದೆ. ಎಲ್ಲ ಅಕ್ಕಪಕ್ಕದಲ್ಲಿ ಸಮಾಜದ್ದು ಸುಮಾರು ಮಾಡ್ತಿದ್ದೆ. ಆದ್ದರಿಂದ ಎಲ್ಲರೂ ನನ್ನ ಕಂಡ್ರೆ ಪ್ರೀತಿಯಾಗಿದ್ದರು. ನೀವು ಈ ಜ್ಞಾನ ಕೇಳಿದ ಮೇಲೆ ನಿಮ್ಮ ಆಚಾರ ವಿಚಾರ ನಡೆ ನುಡಿ ಇವುಗಳಲ್ಲಿ ಏನೇನು ಬದಲಾವಣೆ ಮಾಡ್ಕೊಂಡ್ರಿ, ಏನೇನು ಪರಿವರ್ತನೆ ಆಯಿತು? ಖಂಡಿತ ಬದಲಾವಣೆ ಆಯಿತು ಅವರೇ. ಎಷ್ಟು ಬೇಗ ಬದಲಾಯಿತು ಅಂದರೆ ನನಗೆ ಗೊತ್ತಾಗ್ದಾಗೇ ಬೇಗ ಮಾಡ್ಕೊಂಬಿಟ್ಟೆ. ಎಲ್ಲ ಪರಿವರ್ತನೆ ಆಯಿತು. ಜೀವನವೂ ಪವಿತ್ರ ಆಯಿತು. ಅದ್ರ ಮೇಲೆ ಭಾಳ ಗಮನ ಕೊಟ್ಟೆ. ಆಮೇಲೆ ಕೊಡಬೇಕಾಗಿತ್ತು ಸಂದರ್ಭ ಇತ್ತು. ಆಗ ಅಂಥ ಸನ್ನಿವೇಶ ಸರಿ ಇಲ್ಲ ಅಂದಾಗ ಏನು ಬೇಕಾದ್ರೆ ಮಾಡಬೇಕಲ್ವ, ನಮ್ಮ ಜೀವನ ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂತ. ಆ ಥರ ಇದು ಭಗವಂತನೇ ಬಂದು ನಮಗೆ ಈ ಪ್ರೇರಣೆ ಕೊಡುವಾಗ ನಾವ್ಯಾಕೆ ಮಾಡಬಾರ್ದು ಅಂತ ಅದು. ಆಮೇಲೆ ನಮ್ಮಲ್ಲಿ ತಿನ್ನೋ ಜಾತಿ ನಾನ್ ವೆಜ್ಜು ಜಾಸ್ತಿ ಅವ್ರು ಮಾಡ್ತಾಯಿದ್ರು. ಹಾಗಾಗಿ ಮಾಡ್ತಾ ಇದ್ದಾಗ ಹೇಳ್ಬಾರ್ದು ಅದನ್ನೆಲ್ಲ, ನೀನು ತಿಂತೀವಲ್ಲ ಬಿಸಾಕ್ಬಿಡ್ತೀನಿ ಅಂದಳು. ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಏನಾದರೂ ಮಾಡಿದ್ದೀನಿ. ಬಾಬು ಅವ್ರ ಮೇಲೆ ಶ್ರೀಮತ ಕಾಪಾಡಬೇಕು. ಹಂಗಿದ್ರೆ ಭಗವಂತ ಬಂದ ಮೇಲೆ ಮತ್ತೆ ಜ್ಞಾನಕ್ಕೆ ಬಂದ ಮೇಲೆ ನಾನ್ ವೆಜ್ ತಿನ್ನೋದೆಲ್ಲ ಬಿಟ್ಬಿಟ್ರಿ? ಕಂಪ್ಲೀಟ್ ಬಿಟ್ಬಿಟ್ಟೆ. ಬಾಕಿ ಅವ್ರಿಗೆ ನೀವು ಮಾಡ್ಕೊಡ್ತಿದ್ರ? ಇಲ್ಲ, ಅದು ಬಿಟ್ಬಿಟ್ಟೆ. ಅದನ್ನ ಮಾಡ್ಕೊಡ್ತೀರ? ಅಯ್ಯೋ, ಅವರು ಮಾಡ್ಕೊಳ್ಳೋ ಅಭ್ಯಾಸ ಅದು. ಅವ್ರು ಮಾಡ್ಕೊಂತಿದ್ರಾ? ಬಾಕಿ ನೀವು ತಿಂತಿದ್ದಿಲ್ಲ? ಮಾಡಿ ಕೊಡ್ತಿರ್ಲಿಲ್ಲ. ಹಂಗೆ ಮಾಡಿ ಕೊಡ್ತಿರ್ಲಿಲ್ಲ. ಅವರೇ ಮಾಡ್ಕೊಳ್ಳೋದು. ಯಾವಾಗ ಸಾಮಾನ್ಯ ಅವರೇ ಮಾಡ್ಕೊಳ್ಳೋರು. ನಾನ್ ವೆಜ್ ಮಾತ್ರ. ಬೇರೆ ಎಲ್ಲ ಅಡುಗೆ ಮಾಡ್ಕೊತಿಲ್ಲ. ನಮ್ಗೆ ಆಗ್ದೋದು ಅದೆಲ್ಲ. ಅವ್ರು ಸ್ವಲ್ಪ ಡ್ರಿಂಕ್ಸು ಇತ್ತು, ಇಷ್ಟ ಆಗ್ತಿದ್ದಿಲ್ಲ. ಅದು ಇಷ್ಟ ಆಗಲಿಲ್ಲ. ಅದು ತಂದು ಮಾಡ್ಕೊಳ್ಳೋರಲ್ಲ, ಅದಕ್ಕೆ ನಮ್ಗೆ ಹಿಂಸೆನೂ ಕೊಡ್ತಿರ್ಲಿಲ್ಲ. ಅವ್ರು ತಿನ್ಕೊಳ್ಳೋರು. ಅವ್ರಿಗೆ ಬಿಟ್ಟರು ಸಾಕು ಸದ್ಯ. ನಮ್ಮ ಈ ಕೆಲಸ ಬಿಟ್ಟರು ಸಾಕು ಅಂತ ಚೆನ್ನಾಗಿದ್ರು. ಯಾಕಂದ್ರೆ ನೀವಂತೂ ತಿಂತಿರಲಿಲ್ಲ. ಸದ್ಯ ನಮಗೆ ಬಿಟ್ಟರೆ ಸಾಕು, ನಾವು ಮಾಡ್ಕೊಂಡು ತಿಂತೀವಿ. ಕಳ್ಸೋರು, ಸೆಂಟ್ರಿಗೆ ಕಳ್ಸೋರು, ಹೋಗು ಅನ್ನೋರು. ಅದಕ್ಕೆ ಮಾತ್ರ ಏನು ಪ್ರಾಬ್ಲಮ್ ಇದ್ದಿಲ್ಲ? ಪ್ರಾಬ್ಲಮ್ ಕೊಡ್ತಿರ್ಲಿಲ್ಲ. ಕಳ್ಸೋರು. ಅದೊಂದು ಅವ್ರ ಹತ್ರ ಒಳ್ಳೆ ಗುಣ ಇದೆ. ಆಗಿದ್ರೆ ಗುಣನೂ ಐತೆ. ಅದೊಂದು ಒಳ್ಳೆ ಗುಣ. ಬರ್ತಾನೂ ಇದ್ರು, ಕ್ಲಾಸಿಗೂ ಬರ್ತಾಯಿದ್ರು. ಇಷ್ಟು ದಪ್ಪ ಹೂನಾರನೇ ತಂದುಬಿಟ್ಟು ಬಾಬರ್ಗೆ ಹಾಕ್ಬಿಡೋರು. ನಾನು ತಪ್ಪಾಗಿದ್ದೀನಿ ಅನ್ನೋರು. ಆಮೇಲೆ ಒಂದು ದಿವಸ ಜ್ಞಾನ ಕೇಳ್ತಾ ನಿದ್ದೆ ಮಾಡಿಬಿಟ್ಟವ್ರೆ. ಅವಾಗ ಬಾಬಾ ಅವ್ರಿಗೂ ತಣ್ಣೀರು ಎರ್ಸ್ದಂಗೆ ಆಯ್ತಂತೆ ಚಂಬಲ್ ತೊಗೊಂಡು. ಆಮೇಲೆ ಮನೆಗೆ ವಾಪಸ್ ಹೋಗುವಾಗ ನೋಡಿ ನಾವು ಹೆಂಗಾಯ್ತು ಗೊತ್ತಾ ಅವರು ತಣ್ಣೀರು ಎರ್ಸ್ಬಿಡೋದು ಮುಖಕ್ಕೆ ಅಂದರು. ಯಾಕೆಂದರೆ ನೀವೇನು ಡ್ರಿಂಕ್ಸ್ ಮಾಡ್ತಿರೋದು ಅದಕ್ಕೇನೋ ಒಂದು. ಆಮೇಲೆ ಹಂಗನೂ ಪರಿವರ್ತನೆ ಮಾಡೋಕ್ಕೆ ಎಷ್ಟೋ ಜ್ಞಾನ ಭಗವಂತನಿಂದ ಪ್ರೇರಣೆ ಸಿಕ್ಕಿದೆ ಅವ್ರಿಗೆ. ಅವ್ರು ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಭ್ಯಾಸಗಳು. ಬಹುಶಃ ಅವ್ರಿಗೆ ಅಭ್ಯಾಸಗಳಿಂದ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ನೀವು ಈ ಜ್ಞಾನ ಕೇಳಿ ಸೇವಾ ಕೇಂದ್ರಕ್ಕೆ ಹೋದ್ಮೇಲೆ ಅಲ್ಲಿ ನಿಮ್ಮ ಥರನೇ ಈ ಕ್ಲಾಸ್ ಕೇಳೋದಕ್ಕೆ ಇಲ್ಲ ಈ ಜ್ಞಾನ ತಿಳ್ಕೊಳಕ್ಕೆ ಬರುವಂಥ ಅಣ್ಣಂದರು ಅಕ್ಕಂದರು ಅವರೆಲ್ಲ ನಿಮಗೆ ಯಾವ ರೀತಿ ಸಹಯೋಗ ಕೊಟ್ಟರು, ಯಾವ ರೀತಿ ಸಹಕಾರ ಕೊಟ್ಟರು? ಎಲ್ಲರೂ ನಮ್ಮನ್ನೇ ಒಂದು ಸೋರ್ಸೋರು ಜಾಸ್ತಿ. ನನ್ನ ಕಂಡ್ರೆ ಭಾಳ ಇಷ್ಟ ಅವ್ರಿಗೆಲ್ಲ. ನಾಗರತ್ನಕ್ಕ ಬಂದು ಅವು ನಾನು ಹೋದರೆ ಭಾಳ ಖುಷಿ ಪಡೋರು. ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಹಾಗೆ ಇದ್ದರು. ಅಲ್ಲಿ ಯಾರು ನಮಗೆ ಇಷ್ಟ ಇಲ್ಲ. ಪಕ್ಕದಲ್ಲಿ ಒಂದು 3-4 ಜನ ನಾನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಆಮೇಲೆ ಯಾವುದು ಸರ್ವಿಸ್ ಮಾಡಬೇಕಾದ್ರೆ ಸೇವೆ ಮಾಡಬೇಕಾದ್ರೆ ನಾನು ಮುಂದಿರಬೇಕಾಯ್ತು. ಆಮೇಲೆ ಹಾಡು ಇದೆಲ್ಲ ಸುಬ್ರತ್ನಕ್ಕ ಅವರೆಲ್ಲ ಹಾಡು ಬನ್ನಿ ಇಲ್ಲಿ ಹಾಡು ಬರೀರಿ. ಇದೊಂದು ಯಾವುದೋ ಸೈಕಲ್ ಮತ್ತು ಅದಂತ ಜೆರಾಕ್ಸ್ನವ್ರಿಗೆಲ್ಲ ಸಂದೇಶ ಕೊಡಬೇಕಾದ ಸಂದೇಶದಲ್ಲಿ ಆ ಟೈಮಲ್ಲಿ ಒಂದಷ್ಟು ಪಾತ್ರ ತೊಳಿತಾ ಇದ್ದೆ ನಾನು ಸೆಂಟ್ರಲ್ಲಿ. ಅದಕ್ಕೆ ಸುಬ್ರತ್ನಕ್ಕ ಬಂದು ಪಾತೆ ತೊಳಿತೀಯಮ್ಮ ನೀನು ಬರೀ ಒಂದು ಹಾಡು ಬರೆದ್ಬಿಟ್ಟು ಅವ್ರು ಬರ್ತಾರೆ ಫಂಕ್ಷನಲ್ಲಿ ಹಾಡ್ಬೇಕು ನೀನು ಒಂದು. ಹೀಗೆ ಪ್ರೇರಣೆ ಕೊಟ್ಟರು. ಅಂದರೆ ನಿಮಗೆ ಹಾಡು ಬರೆಯೋದು ಹಾಡು ಅಂತ ಅವರೇ ಅಭ್ಯಾಸ ಮಾಡಿದ್ರು. ಮುಂಚೆನೂ ಇತ್ತು ಸ್ವಲ್ಪ. ನೀವು ಮನೆಯಲ್ಲಿ ಏನೇನು ಕೆಲಸ ಮಾಡ್ತಿದ್ರಿ? ಮನೇಲಿ A to Z ನಂದೆ. ನಾನು ಯಾವತ್ತೂ ಕೂಲಿ ಕೊಟ್ಟು ಮಾಡಿಸ್ತಿರ್ಲಿಲ್ಲ. ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದೆ. ಫ್ಯಾಮಿಲಿ ಮೇಂಟೈನ್ ಮಾಡ್ತಿದ್ದೆ. ಜೊತೆಗೆ ಮತ್ತು ಈ ಹಾಡು ಸಂಗೀತ ಇದರಲ್ಲಿ ಕಲ್ತಿದ್ರ? ಸಂಗೀತ ಅದನ್ನೆಲ್ಲ ಮುಂಚೆನೇ ಕಲಿತಿದ್ದೆ. ಕಲ್ತೂ ಇದ್ದೆ. ಮತ್ತೇನು ಸೀನಿಯರ್ ಈಗ ಪಾಸ್ ಮಾಡಿದೆ. ಸುಮಾರು ಒಂದು 10 ವರ್ಷದ ಪಾಸ್ ಮಾಡಿದೆ. ಸೀನಿಯರು ಫಸ್ಟ್ ಕ್ಲಾಸ್ನಾಗ ಪಾಸ್ ಮಾಡಿದೆ. ಆಮೇಲೆ ನಾನು ಸಂಗೀತನೂ ಸುಮ್ಮನೆ ಜೀವನಕ್ಕೋಸ್ಕರ ಬಟ್ಟೆನೂ ಹೊಲಿವೆ, ಸಂಗೀತನೂ ಹೇಳಿವೆ. ನಂಬ್ಕೊತಿರ್ಲಿಲ್ಲ ನಾನು ಯಾವುದೂ. ಅಂದರೆ ಸುಮ್ಮನೆ ಕಲಿಬೇಕು ಅಂತ ಐತೆಲ್ಲ ಸಮಸ್ಯೆಗಳು ಬೇಕಾದ್ರೆ ಮಕ್ಕಳಿದ್ದಾರೆ, ಮಕ್ಕಳನ್ನ ಮೇಂಟೈನ್ ಮಾಡಬೇಕು, ಎಲ್ಲ ಬೇಕಲ್ಲ. ಭವಿಷ್ಯದಲ್ಲಿ ನಾನಾರು ಬುದ್ಧಿವಂತ ಆಗಬೇಕಲ್ಲ. ಅದಕ್ಕೋಸ್ಕರ ಎಲ್ಲನೂ ಮಾಡಿವೆ. ಬಟ್ಟೆನೂ ಹೊಲಿವೆ, ಚೆನ್ನಾಗಿ ಹೊಲ್ತಾ ಇರುವೆ. ಎಲ್ಲ ಮಾಡ್ತೀವಿ. ಎಲ್ಲ ಕೆಲಸನೂ ಮಾಡ್ತಿದ್ದೆ ನಾನು. ಸರ್ವೀಸು ಮಾಡುವೆ ನೋಡಿ. ಆಮೇಲೆ ಅಮೃತ ವೇಳೆಯಲ್ಲಿ ಮಾತ್ರ 2 ಗಂಟೆಗೆ ಎದ್ದು ಕೂತ್ಕೊಂಡ್ಬಿಡುವೆ. 2-2:30 ಗೆದ್ರೆ
ಎದ್ದು ಬಾಬಾ ರೂಮಲ್ಲಿ ಕೂತ್ಕೊಂಡ್ಬಿಟ್ರೆ ಬೆಳಕರ್ದಿದ್ದೇ ಗೊತ್ತಾಯ್ತಿರ್ಲಿಲ್ಲ. 5 ಗಂಟೆ ಆಗಿರೋದು ಟೈಮ್ ಇಷ್ಟೊತ್ತಾಯ್ತಲ್ಲ ಅಂತ. ನೀವು ಸೆಂಟ್ರಿಗೆ ಏನೇನು ಸೇವೆ ಮಾಡ್ತಿದ್ರಿ? ಸೆಂಟ್ರಲ್ಲಿ ಎಲ್ಲನೂ ನಾವು ಎಲ್ಲ ಹೆಲ್ಪ್ ಮಾಡಿರಿ. ಯಾವ ಥರ ಬೇಕು ಕಸ ಗುಡಿಸ್ತದ ಅಥವಾ ಒಂದೊಂದ್ಸರಿ ಜಾಸ್ತಿ ಯಾರು ನಮ್ಗೆ ಹೇಳ್ತಿರ್ಲಿಲ್ಲ ಪಾಪ ಅಕ್ಕಂದಿರು. ನಾನು ಹೋಗೋದೇ ಲೇಟ್ ಆಗೋದು, ಎಲ್ಲ ಮಾಡೋರಿದ್ದರು. ನಾನು ಈ ಥರ ಈ ಬೇರೆದ್ರಲ್ಲಿ ಅಕ್ಕಂದಿರ್ಗೆ ಗೊತ್ತಾದ್ಮೇಲೆ ಸ್ವಲ್ಪ ರಾಯಲ್ ಕೆಲಸಗಳನ್ನೇ ಕೊಡೋರು. ನಿಮಗೆ ಈ ಜ್ಞಾನ ಕೊಟ್ರಲ್ಲ ಬ್ರಹ್ಮಕುಮಾರಿ ಸೆಂಟ್ರಲ್ಲಿ, ಯಾರು ಜ್ಞಾನ ಕೊಟ್ಟಿದ್ಯಾ? ಅಕ್ಕವ್ರು ನೆನಪಿಲ್ಲ, ಅವರು ಇಲ್ಲ ಅನ್ಸುತ್ತೆ ಈಗ. ಇವರು ಪ್ರಾಣೇಶಣ್ಣ ಇದ್ದರು, ಇವರು ಬೇಂಜಿ ಬರ್ತಿದ್ರು, ಲಕ್ಷ್ಮೀ ಬೇಂಜಿ, ಅವರೆಲ್ಲ ಪದೇ ಪದೇ ಬರ್ತಿದ್ರು ಓಪನ್ ಮಾಡಿದ್ಮೇಲೆ. ಆಮೇಲೆ ಅವರೆಲ್ಲ ನಾನು ಸೆಂಟ್ರ್ ಓಪನ್ ಮಾಡಿದ್ಮೇಲೆ ನಮ್ಮನ್ನೆಲ್ಲ ಕರ್ಕೊಂಬಂದು ಕಾರೆಲ್ಲ ಓಡಾಡ್ಸೋರು ಪಾಪ. ಅವ್ರನ್ನ ಜ್ಞಾನ ಹಾಡು ಹೇಳ್ಸೋದು ಇದೆಲ್ಲ ಮಾಡಿಸಿ ನನ್ನ ಮುಂದೆ ತರೋಕ್ಕೆ ಸ್ವಲ್ಪ ಪ್ರೇರಣೆ ಕೊಟ್ಟರು. ಹೇಳಮ್ಮ ಅಂತ ಬರೆಯೋನ್ನೆಲ್ಲ ಸುಮಾರು ಬರೀತಿದ್ದೆ, ಅದೆಲ್ಲ ಹೇಳ್ಸೋರು. ತುಂಬ ಖುಷಿಯಾಗೋದು ನನಗೆ. ಅದರಿಂದ ನನಗಿನ್ನೂ ಪ್ರೇರಣೆ ಸಿಕ್ಕಿದಂಗೆ ಆಗೋದು. ನಾನು ಅದನ್ನೆಲ್ಲ ಮರೆಯೋಕ್ಕೆ ಮನೆಯ ಸಮಸ್ಯೆಗಳನ್ನ ಮರೆತು ಇದರಲ್ಲಿ ಬ್ಯುಸಿ ಆದರೆ ಹಂಗಾಗಿ ಇದು ಈ ಕಷ್ಟಗಳು ನಿಮಗೆ ಮರ್ತೋಯ್ತು. ಈಗ ಕಂಪ್ಲೀಟ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ಬಿಡಿ. ನೀವು ರಾಜಸ್ಥಾನಕ್ಕೆ ಮೌಂಟ್ ಅಬುಗೆ ಮೊದಲನೇ ಸರಿ ಹೋದಾಗ ಆ ಸ್ಥಳ ನೋಡಿ ನಿಮಗೇನು ಅನ್ನಿಸ್ತು? ಮೊದಲನೇ ಸತಿ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದ್ರೂ ನಾನು ಹೋಗಲೇಬೇಕು ಅಂತ ಹಠ ಮಾಡಿದ್ನಲ್ಲ, ಆವಾಗ ನಿಮಗೆ ಕಳಿಸ್ಕೊಡೋದಂತೆ, ನೀವು ಸೈನ್ ಹಾಕ್ಕೊಡ್ಬೇಕು, ನೀವು ಈಗೆಲ್ಲ ಕಾಪಾಡಬೇಕು, ಧಾರಣೆ ಇರಬೇಕು ಅಂತ ಹೇಳಿದ್ದಾರೆ. ಇನ್ನೇನು ಆಗಬೇಕು, ನಾನು ಏನಂತ ಹೇಳಬೇಕಂತ ಅವ್ರಿಗೆ ಹೇಗೆ ಏನಿಲ್ಲ, ನೀವು ಸೈನ್ ಹಾಕ್ಕೊಡ್ಬೇಕು ಅಂತ ಅವ್ರಿಗೆ ಏನು ಬೇಡ ಅಂತಿದ್ರು. ಆಮೇಲೆ ಸೈನ್ ಹಾಕ್ಕೊಟ್ರು. ಆಮೇಲೆ ಮನೆಗೆ ಬರ್ತಿರಲಿಲ್ಲ 2 ದಿವಸ 3 ದಿವಸ. ಆಮೇಲೆ ಬಂದು ಕೊನೆಗೆ ನಾನು ಹೋಗೋ ದಿವಸ ಬಂದು ಒಂದು ಸ್ವೆಟ್ರ್ ತೊಗೊಂಬಂದು ಚಳಿಯಲ್ಲೆಲ್ಲ ಜೋಪಾನ ಒಬ್ಬ ಅಂತೇಳಿ ನಾನು ಕೊಟ್ಟೋದ್ರು. ಅಲ್ಲಿ ಹೋಗಿ ನಿಮಗೇನು ಅನ್ನಿಸ್ತು? ಅಲ್ಲಿ ನೋಡಿ, ಅದು ಭಾಳ ಅನುಭವ ತುಂಬ ಚೆನ್ನಾಗಿತ್ತು ರೀ. ಫಸ್ಟ್ ಅನುಭವ ಏನು ನಾನು ಏನೋ ಹಳ್ಳಿಗೆ ಬಂದಂಗೆ ಆಯಿತು. ಅದರಲ್ಲಿ ಇದೇನು ಎಕ್ಸ್ಟ್ರಾ ಏನು ಆರ್ಡಿನರಿ ಇಲ್ವಲ್ಲ ಈ ಮಧುವನದಲ್ಲಿ. ಅದು 97ರಲ್ಲಿ ಹೋಗಿದ್ದು. ಆಗ ಶಾಂತಿ ಇದು ಓಪನ್ ಆಗಿರಲಿಲ್ಲ, ಅಲ್ಲೇ ಉಳ್ಕೊಂಡಿದ್ದೆ ಮಧುವನದಲ್ಲಿ ನಾವೆಲ್ಲ. ಆವಾಗ ಇದೇನು ಕಾಣ್ತಾ ಅದ್ರಲ್ಲಿ ಏನು ಕಾಣ್ತಾಯಿಲ್ಲ, ಬರೀ ಹಿಂಗೆಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಒಳಗೋದ್ಮೇಲೆ ಗೊತ್ತಾಯ್ತು, ಪಾಂಡವ ಬಂದು ಒಳಗೆಲ್ಲ ಹೋದ್ಮೇಲೆ ಕೂತ್ಕೊಂಡು ಯೋಗ ಮಾಡುವಾಗ ಏನೋ ಸಂಜೆ ಹೊತ್ತು ಕಿವಿಲಿ ತುಂಬ ಮುರಳಿ ಊದ್ದಂಗೆ ಆಯಿತು. ತುಂಬ ಹೊತ್ತು ಇದೇನು ಮುರಳಿ ಊದ್ತಾ ಇರೋ, ಯಾರು ಸುತ್ತಲೂ ಯಾರೂ ಇಲ್ಲ, ಕೊಡಲುದಂಗೆ ಕೇಳ್ತಾ ಇದೆ. ತುಂಬ ಚೆನ್ನಾಗಿರೋ ಹಾಡು. ನನಗಂತೂ ಆ ಹಾಡು ಕಂಡ್ರೆ ತುಂಬ ಪ್ರೀತಿ, ಮರ್ತೇ ಹೋಗ್ತದೆ ನೋಡಿ. ಅದು ಅಷ್ಟು ಚೆನ್ನಾಗಿ ನುಡಿಸಿದ್ರು. ಅದು ಆನಂದವಾಗಿ ಕೇಳ್ತಾ ಕೂತ್ಕೊಂಡು. ಆಮೇಲೆ ಸ್ವಲ್ಪ ಸಮಯ ಗೊತ್ತಾಗಿಲ್ಲ. ಆಮೇಲೆ ಬಂದು ಜ್ಞಾನದಲ್ಲಿ ಊಟ ಎಲ್ಲ ಮಾಡಿದೆ, ಸ್ನಾನ ಗಿನ ಎಲ್ಲ ಮಾಡ್ಕೊಂಡಿದ್ನಲ್ಲ, ಊಟ ಮಾಡಿಕೊಂಡು ಆಮೇಲೆ ಇದು ಮಾಡೋದು. ಮೊದಲು ಬಾಬಾರ್ಗೆ ಹೇಳೋಕ್ಕೆ ಹೋದಾಗಲೇ ಹಂಗೆ ಆಯ್ತು, ನನಗೆ ಖುಷಿ ಆಯಿತು. ಅಲ್ಲಿ ದಾದಿಯರು ಅವರೆಲ್ಲ ಇರ್ತಾರೆ ಅಂತ ಕೇಳಿದ್ದೆ. ಆ ದಾದಿಯರನ್ನೆಲ್ಲ ನೋಡಿ ನಿಮಗೇನು ಅನ್ನಿಸ್ತಿತ್ತು? ದಾದಿಯವರು ಪ್ರಕಾಶ್ಮಣಿ ದಾದಿಯವರು ಎಲ್ಲ ವಿಚಾರಿಸೋರು. ಏನು ಊಟ ವ್ಯವಸ್ಥೆ, ಮಲಗೋದು ಎಲ್ಲ ಆರಾಮ ಅಂತ ಕೇಳಿದ್ರು. ಅದೊಂದು ವಿಶೇಷತೆ. ಆಮೇಲೆ ಅವರೆಲ್ಲ ಪ್ರೀತಿ ಕೊಡ್ತಿದ್ರು, ತುಂಬ ಪ್ರೀತಿ ಕೊಡ್ತಿದ್ರು. ಎಲ್ಲ ವಿಚಾರದಲ್ಲೂ ಪ್ರೀತಿ ಕೊಡೋರು, ವಿಚಾರಿಸೋರು. ಎಲ್ಲ ಅನುಕೂಲನೂ ಇತ್ತು, ಎಲ್ಲ ಅನುಕೂಲ ಇತ್ತಲ್ವ ಮಧುವನದಲ್ಲಿ. ಏನು ಕಮ್ಮಿ ಇಲ್ಲ. ಅವ್ರ ದಾದಿಯವ್ರದ್ದು ಅವ್ರದ್ದೆಲ್ಲ ಕ್ಲಾಸ್ಗಳು ಕೇಳ್ತಿದ್ರು? ಅಯ್ಯೋ ತುಂಬ ಕೇಳಬೇಕು. ಅರ್ಥ ಆಗ್ತಿತ್ತು ನಿಮಗೆ? ಹಿಂದಿ ಚೆನ್ನಾಗಿ ಅರ್ಥ ಆಗುತ್ತೆ, ಹಿಂದಿನೂ ಬರುತ್ತೆ. ಹಿಂದಿ ಕ್ಲಾಸ್ ಮಾಡ್ತೀನಿ ನಾನು. ನಿಮಗೆ ಮುಂಚೆನೇ ಹಿಂದಿ ಬರ್ತಿತ್ತು? ಹಿಂದಿ ಕಲ್ತಿದ್ದೀನಿ, ಸ್ವಲ್ಪ ಕಲ್ತಿದ್ದೀನಿ. ಚೆನ್ನಾಗಿ ಹೇಳಿ ಕ್ಲಾಸ್ ಮಾಡ್ತೀನಿ. 8 ಕ್ಲಾಸ್ ಆಗಿ ಮಕ್ಕಳು ಅಂತ ಹೇಳೋಂಗಿಲ್ಲ ನಾನು. 8 ಕ್ಲಾಸ್ ಚೆನ್ನಾಗಿ. ಮಧುಬನಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಹಿಂದಿ ಬರ್ತಿತ್ತು ಸ್ವಲ್ಪ. ಅದರಲ್ಲೂ ಕೂಡ ರಾಜಭಾಷಾ ವಿಶೇಷತೆ ಅಂತ ಏನು ಕ್ಲಾಸ್ ಅದ ಪಾಸ್ ಮಾಡಿದ್ದೀನಿ, ಕ್ಲಾಸ್ ಮಾಡ್ತೀನಿ. ಹಾಗಾಗಿ ನಿಮಗೆ ಆ ಹಿಂದಿಯಲ್ಲಿ ಕ್ಲಾಸ್ ಅವ್ರೇನು ಮಾಡ್ತಿದ್ರು ದಾದಿಯರು, ಅದು ನಿಮಗೇನು ಪ್ರಾಬ್ಲಮ್ ಆಗಲಿಲ್ಲ? ಚೆನ್ನಾಗಿ ಅರ್ಥ ಆಯ್ತಿತ್ತು ಹಿಂದಿ. ನಾನು ಇಲ್ಲೆಲ್ಲ ಕ್ಲಾಸ್ ಮಾಡಿ ಕನ್ನಡದಲ್ಲಿ ಹೇಳಿವೆ. ಆದರೆ ಬೇರೆ ಮಾತಾಡ್ತಾರೆ ನೋಡಿ ಹಿಂದಿರೊಳಗೆ, ಅದು ಬೇಗ ನನಗೆ ಅರ್ಥ ಆಗೋಲ್ಲ. ನಿಧಾನವಾಗಿ ಮಾತಾಡಿರ್ತಾ ಆಗುತ್ತೆ. ದಾದಿಜಿಯವ್ರು ಮಾತಾಡೋದು ಅರ್ಥ ಆಗುತ್ತೆ, ನಿಧಾನವಾಗಿ ಮಾತಾಡ್ತಾರೆ ದಾದಿಜಿಯವರೆಲ್ಲರೂ. ಅಣ್ಣಂದಿರು ಯಾರೇ ಮಾತಾಡೋದು ನಿಧಾನ ಮಾತಾಡ್ತಾರೆ. ಆದರೆ ಹೊರಗಡೆ ಒಂದೇ ಸಮ ಮಾತಾಡ್ತಾರೆ ಅನ್ನೋದು ಸ್ವಲ್ಪ ನಮ್ಗೆ ಅಭ್ಯಾಸ ಇಲ್ಲ. ಯಾಕೆಂದ್ರೆ ಇಲ್ಲಿ ಯಾರೂ ಹಿಂದಿಯವರಿಲ್ಲ. ಇದು ಕನ್ನಡಕ್ಕೆ ಓದ್ತೀನಿ, ಬರೀತೀನಿ, ಹಿಂದಿನೂ ಬರೀತೀನಿ. ನೀವು ಮೊದಲನೇ ಸರಿ ರಾಜಸ್ಥಾನಕ್ಕೆ ಹೋದಾಗ ವಾಪಸ್ ಬರಬೇಕಾದ್ರೆ ಏನು ಅನ್ನಿಸ್ತು? ಅದೇ ಸ್ವಲ್ಪ ಕಣ್ಣಲ್ಲಿ ನೀರು ಬಂತು. ಹೋಗಿ ಬಾಬಾರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು, ನಾನು ಬಾಬಾ ನಿನ್ನ ಮಿಲ್ನ ಮಾಡಾಯಿತು, ಎಷ್ಟು ಖುಷಿ ಆಯಿತು.
ನನಗೆ ಏನೇನು ಪರಿವರ್ತನೆ ಆಗಬೇಕು ಅದೆಲ್ಲ ಆಗಬೇಕು ಅಂತ ಸಂಕಲ್ಪಗಳನ್ನು, ಅದು ಸಂಕಲ್ಪದ ಬಗ್ಗೆ ಅಷ್ಟೊಂದು ಗಮನ ಇಲ್ಲದೇ ಇದ್ರೂ ಕೂಡ ಒಳ್ಳೇದಾಗಬೇಕು, ನಮಗೆ ಈ ಥರ ಮತ್ತೆ ಮತ್ತೆ ಬರಬೇಕು ಬಾಬಾ ನೀವು ಮಾಡಬೇಕು ಅಂತ ತುಂಬ ಸಂಕಲ್ಪ ಮಾಡಿದ್ದು, ಒಳ್ಳೇದಾಗಬೇಕು ನಮ್ಮ ಮಕ್ಕಳಿಗೆಲ್ಲ ಅಂತ. ಆಗ್ಲಿಂದನೂ ಆಗಬೇಕು ಅಂತ ಏನನ್ನೋ ಅದನ್ನು ನನ್ನ ಜವಾಬ್ದಾರಿ ಬಿಟ್ಟೇ ಬಾಬಾರಿಗೆ ಬಿಟ್ಬಿಟ್ಟೆ ಎಲ್ಲನೂ. ಬಾಬಾವರೇ ಎಲ್ಲ ನಡ್ಸ್ಕೊಂಡು ಹೋದರು, ಬ್ಯಾಕ್ ಬೋನ್ ಆಗಿದ್ರು ಅಂತ 100% ಹೇಳ್ತೀನಿ ನಾನು. ನನಗೆ ಬಾಬಾವರೇ ಸರ್ವ ಸಂಬಂಧ, ಸರ್ವ ಜವಾಬ್ದಾರಿ ನಿಭಾಯಿಸ್ಕೊಂಬಂದವರು. ನಮ್ಮ ಪರಮಾತ್ಮನ ಬಿಟ್ಟರೆ ಇನ್ಯಾರು ಜಗತ್ತಿನಲ್ಲಿ ಆಗಲ್ಲ, ಇದು ಗ್ಯಾರಂಟಿ ಅಂದ್ಬಿಟ್ಟು ಬಾಬರ್ಗೆ ಪ್ರತಿ ವರ್ಷ ಹೋಗ್ತೀನಿ ಅಂದರೆ ಒಂದೊಂದು ವರ್ಷ ಹೋಗಲ್ಲ ಅಷ್ಟೇ. ಹೋಗಿದ್ದೀನಿ ಸುಮಾರು 12 ಸತಿ 15 ಸತಿ. ನೀವು ಮನೇಲಿ ಕೆಲಸನೂ ಮಾಡ್ತಿದ್ರಿ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮತ್ತು ಸೇವಾ ಕೇಂದ್ರಕ್ಕೆ ಹೋಗಿ ಕ್ಲಾಸ್ ಕೇಳ್ತಿದ್ರಿ, ಮತ್ತು ಹಾಡು ಬರೀತಿದ್ರಿ, ಹಾಡು ಹೇಳ್ತಿದ್ರಿ. ಇದಕ್ಕೆಲ್ಲ ಟೈಮ್ ಯಾವ ಥರ ಸಿಗ್ತಿತ್ತು ನಿಮಗೆ? ಯಾಕಂದರೆ ಮನೆ ಕೆಲಸನೇ ತುಂಬ ಇರುತ್ತೆ, ಅದರಲ್ಲಿ ಮತ್ತಿದೆಯಲ್ಲ. ಹೌದು, ಟೈಮ್ ಇಲ್ಲ ಅಂದರೆ ಟೈಮ್ ಸಿಗಲ್ಲ. ಟೈಮ್ ಏನು ಹುಡ್ಕೊಂಬಂದು ನಾವು ಕೊಂಡ್ಕೊಂಬರೋಕ್ಕಾಗಲ್ಲ. ನಾವೆಲ್ಲರೂ ಹೋಗ್ಬೇಕು ಅಂದ್ರೆ ಹೊಡ್ತೀವೋ ಇಲ್ವೋ, ಅದೇ ಥರ ನಮ್ಮದು ಅಲ್ಲಿಗೆ ಹೋಗ್ಬೇಕಾದ್ರೆ ಮೇಯ್ನ್ ಆಗಿರೋದು ನನ್ನ ಸೆಂಟ್ರದ್ದು ಇಂಪಾರ್ಟೆಂಟು. ನಾನು ಬೆಳಿಬೇಕು ಮತ್ತು ನಮ್ಮ ಸ್ವಭಾವ ಸಂಸ್ಕಾರ ದುಃಖ ಅವೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದು ಕೆಲ್ಸಗಳು ಏನೇ ಇದ್ದರೂ ಎಷ್ಟು ಬೇಗ ಮುಗೀತಿದ್ವೋ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ಕೆಲ್ಸಗಳು ಅದು ಹೇಗೆ ಮುಗೀತವೋ, ನಾನು ಕೆಲಸನೇ ಮಾಡಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಇವತ್ತಿನವರೆಗೂ ಅದು ನಡೀತಾ ಇದೆ. ಈಗಲೂ ಅಷ್ಟೇ, ಎಷ್ಟೇ ಹೊರೆ ಇದ್ರೂ ಕೂಡ ಎಷ್ಟೇ ಮಾಡಿದ್ವಿ ಈ ವಯಸ್ಸಿನಲ್ಲಿ ಆಗದೇ ಪಾತ್ರೆ ತೊಳೆದು ಕಸ ಹೊಡಿಸಿ ಎಲ್ಲ ಮಾಡಿದರೂ ಕೂಡ ನನಗೆ ಟೈಮ್ ಆಯಿತು ಇದು ಈ ಕೆಲಸದಲ್ಲಿ ಅಂತ ಇಲ್ಲ. ನಾನು ಬಾಬುವ್ರ ಮನೆದು ಮುಖ್ಯ ಆದ್ಯತೆ ಕೊಡ್ತೀನಿ. ಅದರಿಂದ ನನಗೆ ಬಾಬುವ್ರ ಮೇಲೆ ಪ್ರೀತಿ ಇರೋದ್ರೆ ಬಾಬುವ್ರು ನನ್ನ ಜೊತೆ ಇದ್ದಾರೆ, ಖಂಡಿತ ಅವರೇ ಅರ್ಧ ಮಾಡ್ತಾರೆ ಅನ್ನೋವಷ್ಟು ನನಗೆ ಪ್ರೀತಿ ಮೊದಲಿಂದ ಬಂದಿದೆ. ನೀವು ಯೋಗ ಮಾಡ್ತೀನಿ ಬೆಳಗ್ಗೆ ಎದ್ದು ಅಂದ್ರಿ, ಆ ಯೋಗದಲ್ಲಿ ಏನಾದರೂ ವಿಶೇಷ ಅನುಭವಗಳಾಗಿದ್ದಾವ? ಯೋಗದಲ್ಲಿ ತುಂಬ ಅನುಭವ ಆಗಿದೆ. ಆ ಅನುಭವದಕ್ಕಿಂತ ಹೆಚ್ಚು ಬರೀ ಹಾಡುಗಳೇ ಬರಿತಾ ಇದ್ದೆ. ಈಗ ಯೋಗದಲ್ಲಿ ನನಗೆ ಕೂತ್ಕೋಬೇಕು ಅಂದಮೇಲೆ ಕೂತ್ಕೊಳ್ಳೇಬೇಕು, ಅದು ಯಾವತ್ತೂ ಕೂಡ ತಪ್ಪಿದ್ದಿಲ್ಲ. ನನ್ನ 27 ವರ್ಷದಲ್ಲಿ ಹೆಚ್ಚು ಕಮ್ಮಿ ತಪ್ಪಿದ್ರೆ ಏನಾರು 3 ದಿವಸ 4 ದಿವಸನೂ ಏನೋ ಮಧ್ಯೆ ಒಂದೊಂದು ಸೀಟ್ ತಪ್ಪಿರಬೇಕು, ಅಷ್ಟು ಇತ್ತೀಚೆಗೆ ತಪ್ಪಿಲ್ಲ. ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಿ ಮಾತ್ರ ಕಳೆದಿಲ್ಲ. ಅದು ತುಂಬ ಇಷ್ಟಮ್ಮ. ಅದು ಹೇಳುವಾಗಲೇ ಖುಷಿ ಆಗ್ಬಿಡುತ್ತೆ. ಅದು ಹೇಳೋ ತನಕ ಸ್ವಲ್ಪ ಇದಾಗ್ಬಿಡ್ಬೋದು ಫಸ್ಟು, ಆಮೇಲೆ ಹೇಳುವಾಗಲೇ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ಮಾತಾಡ್ತೀನಲ್ಲ ಕೂತ್ಕೊಂಡು ಎಷ್ಟು ಅಂತ ಖುಷಿ ಆಗ್ತದೆ, ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಈ ಜ್ಞಾನಕ್ಕೆ ಬರೋಕ್ಕಿಂತ ಮುಂಚಿನ ಜೀವನಕ್ಕೂ ಮತ್ತು ಇವಾಗಿನ ಜೀವನಕ್ಕೂ ಏನು ಬದಲಾವಣೆ ಅನಿಸುತ್ತೆ ನಿಮಗೆ? ತುಂಬ ಖುಷಿ ಸಿಕ್ಕಿದೆ. ಬದಲಾವಣೆಯಿಂದ ಫುಲ್ ಪರಿವರ್ತನೆ ಆಗಿಬಿಟ್ಟಿದ್ದೀನಿ ಬಿಡಿ. ನಮ್ಮ ಸ್ವಭಾವನೂ ಪರಿವರ್ತನೆ ಆಯಿತು. ಸ್ವಭಾವದಲ್ಲಿ ಏನೇನು ಪರಿವರ್ತನೆ ಆಗಿದೆ ಅಂದರೆ ನೋಡಿ, ಮಕ್ಕಳೆಲ್ಲ ದೊಡ್ಡವರಾದರು, ಮದುವೆ ಆದರು, ಅವ್ರು ಪಡಪಾರ್ಗ ಅವ್ರ ಮಕ್ಳು ಹೆಣ್ಮಕ್ಳಿಗೆ ಹೋಯ್ತು. ಈಗ ಗಂಡು ಮಗುಗೂ ಮದುವೆ ಆಯಿತು, ಸೊಸೆನೂ ಬಂದಳು. ಅದು ಸೊಸೆ ಬಂದಾಗ ಸ್ವಲ್ಪ ನಮಗೂ ಅವ್ರಿಗೂ, ಯಾಕೆ ಅವರು ತಿನ್ನೋರು ಇರ್ತಾರಲ್ವ ಪಾಪ, ಅವರು ಮೊದಲಿಂದ ಅಭ್ಯಾಸ ಇರ್ತದಲ್ವ, ಅವಾಗ ಸ್ವಲ್ಪ ಕಿಟ್ಪಿಟ್ ಮಾಡೋಕ್ಕೆ ಆಯ್ತಾರೆ, ಅವ್ರು ಮಾಡ್ತಾರೆ. ಆದರೆ ನಾನು ಎಲ್ಲನೂ ಸಮಸ್ಥಿತಿಯಲ್ಲಿ ತೊಗೊಂಡ್ಬಿಟ್ಟೆ. ಸುಮಾರು ಅನುಭವ ಮಾಡಬೇಕು. ಯಾಕೆ ಸಮಸ್ಥಿತಿಯಲ್ಲಿ ತಗೊಂಡಾಗ ಸರಿ ಆಗೋದು ಇವೆಲ್ಲ. ಯಾಕೆಂದರೆ ನಮ್ಮದೇ ತಪ್ಪಿದೆ, ಅವ್ರದ್ದಲ್ಲ ಅಂತ ಮುರಳಿ ಕೇಳ್ತಿದ್ದೆ. ಪ್ರತಿದಿನ ಮುರಳಿ ಕೇಳೋದು, ಮುರಳಿಲಿ ಅನುಭವ ಮಾಡೋದು ನೋಡಿದರೆ ಅಯ್ಯೋ ಅವ್ರು ಸುಖವಾಗಿ ಅವ್ರೆ, ಫಸ್ಟ್ ಕ್ಲಾಸ್ ಆಗಿದ್ದಾರೆ. ನಮ್ಮದು ಪಾಪಗಳಿರೋದು, ನಾವು ಎಷ್ಟು ಜನ್ಮದಿಂದ ಮಾಡ್ಕೊಂಬಂದಿದ್ದೀವಿ, ಎಲ್ಲ ಹೊರೆ ನಂದಾಗಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತಾಗಿದೆ ಅಂತ ತಿಳ್ಕೊಂಡಾಗ ಅವ್ರಿಗೇನೆ ಆಪ್ಷನ್ಸ್ ಆಯಿತು, ಓಕೆ ನೀವು ಮಾಡ್ಕೊಳ್ಳಿ, ನನ್ನ ಪಾಡಿ ನಾನು ಮಾಡ್ಕೊಂಡ್ಬಿಟ್ಟು. ಇಷ್ಟು ಸಹನೆ ತೊಗೋಬೇಕಲ್ಲ, ಅದರಲ್ಲಿ ತುಂಬಾ ಕಷ್ಟ ಇದೆ. ತೊಗೊಂಡೆ. ಅದಕ್ಕೆ ತಕ್ಕ ನಾನು ಮಗನೂ ಕೂಡ ಸಪ್ರೇಟಾಗಿ ಮಾಡಿಸ್ಕೊಟ್ಬಿಟ್ಟ. ಬೇಡಮ್ಮ ಇಲ್ಲಿ ಬೇರೆ ಅಲ್ಲೇ ಅಡುಗೆ ಮನೆ ಮಾಡ್ತೀನಿ ಅಂತ ಅವಳಿಗೂ ಸಪ್ರೇಟಾಗಿ ಒಂದು ಅಡುಗೆ ಮನೆ ಮಾಡಿಸ್ಬಿಟ್ಟು ನನಗೆ ಕ್ಲೀನಾಗೆ ಎಷ್ಟು ಸಹಾಯ ಮಾಡಿದ್ದಾನೆ ಅಂದರೆ ಬಾಬಾನೇ ಮಾಡಿಸಿರೋದು. ನಾನು ಅವ್ರಿಗೂ ಹೇಳಲ್ಲ, ಯಾಕೆಂದರೆ ಅವ್ರ ಪತಿ ಪತ್ನಿ ಒಂದೇ ಅಲ್ವಾ, ನಾವು ಯಾವಾಗಲೂ ಬೇರೆ ಇದು ಮಾಡಬಾರ್ದು ಅಂತ ನಾನು ಹೇಗೋ ಹಾಗೆ ನಡೀತಾನೇ ಇದ್ದೆ. ಸುಮಾರು 8-9 ವರ್ಷ ನಡೀತು. ಕಷ್ಟನೂ ಪಟ್ಟೆ ಅಂತ ಹೇಳಬಾರ್ದು ಯಾವಾಗಲೂ, ಬಾಬಾ ಇದ್ದಾರಲ್ವ. ಅದರಿಂದ ಪಾಪ ನಮ್ಮ ಮಗ ಬಾಬುನ ಒಂದು ಸ್ಥಾನದಲ್ಲಿ ನಿಂತು ಮಾಡಿದ್ರು, ಬಾಬಾರೇ ಮಾಡಿಸಿದ್ರು ಅಂತ ಇವತ್ತಿಗೂ ತಿಳ್ಕೊಂಡಿದ್ದೀನಿ. ಅವಳು ಒಳ್ಳೆಳೆ ಆಗ್ಬಿಟ್ಲು, ಒಳ್ಳೆಳೆ ಅವಳು. ಅವಳಿಗೇನು ಅಂದರೆ ಇವ್ರದ್ದೇ ಬೇರೆ ನಮ್ಮದೇ ಬೇರೆ ಅಲ್ಲ ಅಂತಾರಲ್ಲ, ಬೇಜಾರು ಅಂತ ಅಷ್ಟೇ, ಇನ್ನೇನಿಲ್ಲ. ಅವಳು ಒಳ್ಳೆ ಹುಡುಗಿನೇ. ಅದೇ ನೀವೆಲ್ಲ ಈ ನಾನ್ ವೆಜ್ ತಿನ್ನಕ್ಕೆ ಇಷ್ಟ ಆಗಲ್ಲ, ಮೊದಲಿಂದ ತಿಂತಾ ಇದ್ದಾರೆ, ನೀವು ಬೇಡ ಅನ್ನೋದು ಅವ್ರಿಗೆ ಇಷ್ಟ ಆಗಲ್ಲ. ಬೇಡ ಅಂತ ಅನ್ನತ್ತಿರಲಿಲ್ಲ, ನಾನು ಯಾವತ್ತೂ ಅವ್ರಿಗೆ ಬೇಡ ಅಂದಿಲ್ಲ. ಆದರೆ ಅವ್ರು ಮಾಡುವಾಗ ನಾನು ಮಾಡ್ಕೊಳ್ಳಲ್ಲ. ಫಸ್ಟ್ ಏನೋ ಒಂಚೂರು ಯಾವುದೋ ಏನು ಬೇಕು ಅದು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಿದ್ದೆ. ಅವರು ಮಾಡಿದೆಲ್ಲ ಒಂಥರ
ಪಾತ್ರೆ ಪದಾರ್ಥ ಬೇರೆ ಬೇರೆ ಮಾಡ್ಕೊತಿದ್ದೆ. ಅದು ನಮ್ಮದೇ ತಪ್ಪು ಅನ್ನಿಸ್ತಿತ್ತು ನನಗೆ. ನಮ್ಮದೇ ತಪ್ಪು, ಯಾಕೆ ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು, ಅವ್ರು ಹೆಂಗಾರು ಇರಲಿ ಅಂತ ಬಾಬುಗೆ ಹೇಳ್ಕೊಳ್ವೆ, ಬಾಬಾ ಹಿಂಗೆ ಆಗ್ತಾಯಿದೆ, ನಾವು ಹೆಂಗೆ ಮಾಡೋದು. ಅದು ನಮ್ಮದು ತಪ್ಪು ಅಂತ ಅಂದ್ಕೊಂಡಾಗ ತಪ್ಪಲ್ಲ, ಸರಿಯೇ. ಆದರೆ ನಾವು ಅದು ನಮ್ಮ ಮೇಲೆ ಹಾಕ್ಕೊಂಡಾಗ ಬೇರೆಯವ್ರ ಸಮಾಧಾನಗಿರಲಿ ಅಂತ ಅಷ್ಟೆ. ಅದು ಎಷ್ಟು ಒಳ್ಳೆ ವಿಚಾರ ಬಾಬು ಅವ್ರು ಕೂಡ ಅಂತ ಒಂದೊಂದು ಟಿಪ್ಸು ಎಷ್ಟು ಚೆನ್ನಾಗಿರ್ತವೆ ನೋಡಿ ಅಲ್ವಾ. ಹೌದು. ಅಲ್ಲಿ ಗೊಂದಲ ಬರಬಾರ್ದು, ಹೊಡೆದಾಟ ಬರಬಾರ್ದು, ಕಿತ್ತಾಟ ಬರಬಾರ್ದು. ಒಂದು ಮನೇಲಿದ್ರೂ ಯಾಕೆ ಒಬ್ಬರ ಮಗ ಒಬ್ಬರು ಸೊಸೈಟಿಯಲ್ಲಿ ಹಿಂಗೆ ಅನ್ನೋದು ಎಷ್ಟು ಅವಮಾನ, ಹೊಂದಾಣಿಕೆ, ಅವಮಾನ. ಅದು ಅವಮಾನ ಅಕ್ಕಪಕ್ಕ ನಮ್ಮ ಫ್ಯಾಮಿಲಿ ಹಂಗೆ ಬರೋಂಗಿಲ್ಲ. ಆದ್ದರಿಂದ ಅನುಭವಿಸ್ಕೊಂಡ್ರು ಫಸ್ಟ್ ಕ್ಲಾಸಾಗಿ ಜೀವನ ಹಾಡ್ತಾಯಿದ್ದೀವಿ. ಇವಾಗ ಚೆನ್ನಾಗಿದ್ದೀವಿ, ಈಗ ಚೆನ್ನಾಗಿದೆ. ಸಂತೋಷ ಅಕ್ಕರೆ. ಫಸ್ಟೇ ಸಂತೋಷ ಆಗಿದ್ದಾಳೆ ಅವಳು. ನಿಮ್ಮ ಜೀವನ ಹೀಗೆ ಸದಾ ಸಂತೋಷಮಯವಾಗೇ ಇರಲಿ. ಅವಳಿಗೆ ಕೇಳ್ತಾಳೆ ಈಗ ಮುರಳಿನ. ಆದರೆ ತುಂಬ ಅವಳು ಇನ್ಫೋಸಿಸಲ್ಲಿ ಕೆಲಸದಲ್ಲಿದ್ದಾಳೆ, ಮಗನೂ CA ಓದಿದ್ದಾನೆ, ಮಕ್ಕಳು ಚೆನ್ನಾಗಿದ್ದಾವೆ. ಬರ್ತಾರೆ ಅವ್ರ ಟೈಮ್ಗೆ. ನಾನು ದಿವಸ ಕೇರಳಕ್ಕೆ ಮನೇಲಿ ಮುರಳಿಗೆ ಓದ್ತೀನಿ, ಯಾಕೆ ಆನ್ಲೈನಲ್ಲಿ ಕ್ಲಾಸ್ ಮಾಡ್ತೀನಿ ಒಂದು 5-7 ನಿಮಿಷಕ್ಕೆ. ಮನೇಲಿ ಗೀತಾ ಪರಿಶೀಲನೆ ಮೇಲ್ ಮಾಡಿದ್ದೀನಿ, ಎಲ್ಲಿ ಹೋದ್ರೂ ಮಾಡ್ಕೊಂಬರ್ತಾಯಿದ್ದೀನಿ. ಅದರಿಂದ ಇವಾಗೆಲ್ಲ ಕರೋನಾದಿಂದ ನಾನು ಯಾವಾಗಲೂ ಆನ್ಲೈನಲ್ಲಿ ಮೊಬೈಲಲ್ಲಿ ಮಾಡ್ತಾರಿಂದ ಜೋರಾಗಿರುತ್ತೆ. ಅದನ್ನು ಕೇಳ್ತಾರ್ತೀವಿ, ಎಲ್ಲ ಗೊತ್ತು. ಬುದ್ಧಿವಂತೆ ಅವಳು ಬುದ್ಧಿವಂತೆ ಆಗಿದ್ದಾಳೆ. ಅವ್ರದ್ದು ಆಧ್ಯಾತ್ಮಿಕತೆಗೆ ಬರೋಕ್ಕೆ ಸಮಯ ಸಂದರ್ಭಗಳು ಬರ್ತಾರೆ, ಎಲ್ಲ ಹೋಗ್ತಾರೆ. ಹೌದು, ಒಂದೇ ಹಟ್ಟಿ ಬದಲಬೇಕು. ಯಾಕಂದರೆ ನೀವು ನಮ್ಮ ದರ್ಶಕರಿಗೆ ನಿಮ್ಮ ಜೀವನದ ಬಹಳ ಅನುಭವಗಳನ್ನು ತಿಳಿಸಿ, ನಿಮ್ಮನ್ನು ನೋಡ್ತಾ ಇದ್ರೇ ನಿಮ್ಮಲ್ಲಿ ಆ ಖುಷಿ ಮುಖದಲ್ಲಿ ಕಾಣಿಸುತ್ತೆ. ಇಂಥ ಒಳ್ಳೆಯ ಅನುಭವಗಳನ್ನು ತಿಳಿಸ್ಕೊಟ್ರೆ ಅದಕ್ಕೆ ನಿಮಗೆ ಧನ್ಯವಾದಗಳು. ಓಕೆ. ಇದು ನಡುವೆ ಮಾತನಾಡ್ತಿದ್ದೆ, ಜೈಲಿಗೆಲ್ಲ ಹೋಗಿ ಕ್ಲಾಸ್ ಮಾಡೋ, ಸುಮಾರು ಒಂದು 5-6 ವರ್ಷ ಜೈಲಿಗೆಲ್ಲ ಹೋಗಿ ಕ್ಲಾಸ್ ಮಾಡ್ತಿದ್ದೆ. ಆಯಿತು ಅಣ್ಣವ್ರೆ, ನೀವು ಬಂದು ನಮಗೆ ಇಷ್ಟೊಂದು ವಿಚಾರ ಮಾಡಿದ್ರಲ್ಲ, ಇದಕ್ಕೆ ನಾನೆಷ್ಟು ಧನ್ಯವಾದ ಹೇಳ್ಬೇಕು ನಿಮಗೆ. ಆಯಿತು. ಎಲ್ಲರಿಗೂ ವೀಕ್ಷಕರೇ, ಇದು ಭಗವಂತನ ಮನೆ. ಯಾಕೆಂದರೆ ಭಗವಂತನ ಕರಿತಿದ್ವಿ, ಯಾವಾಗ ಬರ್ತೀಯಪ್ಪ ಅಪ್ಪ ನಮ್ಮಪ್ಪ ಅಂತ. ಅಂದಮೇಲೆ ಅವ್ರು ಬರಲೇಬೇಕು. ಯಾರನ್ನೋ ಒಬ್ರನ್ನ ಕರೆದ್ರೆ 4 ದಿವ್ಸ ಕರೆದ್ರೆ 5ನೇ ದಿವ್ಸ ಕರೆದ್ರೆ ಎಷ್ಟೊಂದು ಕರಿತಾರಲ್ಲ, ಹೋಗಿ ಬಂದ್ಬಿಡೋಣ ಅಂತ ಬಂದ್ಬಿಡ್ತಾರೆ. ಭಗವಂತನ ಎಷ್ಟು 63 ಜನ್ಮದಿಂದ ಕರೆದಿದ್ದೀವಿ ಅಂದಮೇಲೆ ನಮ್ಮಪ್ಪ ಬಂದಿದ್ದಾರೆ ಅಂತ ಅದು ಬಿಟ್ಟರೆ ಈಗ ಸಮಯ ಬಿಟ್ಟರೆ ಇನ್ನು ಎಲ್ಲಿ ಸಿಗ್ತಾರೆ ನಮಗೆ ಅಂಥ ಒಂದು ಶ್ರೇಷ್ಠವಾದಂಥ ಒಂದು ಪ್ರಾರಬ್ಧನ ನಮ್ಮ ಜೀವನದಲ್ಲಿ ತಂದ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು ಪ್ರತಿಯೊಂದು ಆತ್ಮಕ್ಕೂ ಅಂಥ ಶಕ್ತಿ ಸಿಗುತ್ತೆ, ಅಂಥ ಗುಣ ಸಿಗುತ್ತೆ. ಅಂದರಿಂದ ಒಂದು ಪ್ರಕೃತಿನ ಗೆಲ್ಲುವಂಥ ಒಂದು ಶಕ್ತಿ ಸಿಗುತ್ತೆ ಅಂದಮೇಲೆ ಯಾಕೆ ಮಾಡ್ಕೊಬಾರ್ದು? ವಾತಾವರಣ, ಪ್ರಕೃತಿ, ಪ್ರಾಣಿ ಎಲ್ಲವೂ ನಮ್ಮ ಅನುಕೂಲಕ್ಕೆ ಇದೆಯಲ್ಲ, ಯಾಕೆ ಮಾಡ್ಕೊಬಾರ್ದು ಅಲ್ವಾ? ನಾಗರತ್ನಕ್ಕವರೇ, ನಿಮಗೆ ಭಾಳ ಭಾಳ ಧನ್ಯವಾದಗಳು. ಅಣ್ಣವರೇ, ನಿಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಓಂ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ನಾಗರತ್ನ ಅವರ ಜೀವನ ಹೇಗಿತ್ತು. ಎಂಥ ದುಃಖದ ಜೀವನವನ್ನು ಸಹ ಅವರು ಆಧ್ಯಾತ್ಮಿಕತೆಯಿಂದ ಪರಿವರ್ತನೆ ಮಾಡಿಕೊಂಡ್ರು. ಮತ್ತು ಅವರು ಖುಷಿ ಅವರ ಚೆಹರೆಯಲ್ಲಿ, ಮುಖದಲ್ಲಿ ಕಾಣಿಸ್ತಾ ಇತ್ತು. ಅಂಥ ಖುಷಿಯ ಜೀವನ ಅವರಿಗೆ ಆಧ್ಯಾತ್ಮಿಕತೆಯಿಂದ ಸಿಕ್ಕಿದೆ. ಮತ್ತು ಅವರೊಂದು ವಿಶೇಷವಾದ ಪಾಯಿಂಟ್ ಹೇಳಿದರು, ಆಧ್ಯಾತ್ಮಿಕತೆಗೆ ಸಮಯ ಎಲ್ಲಿಂದನೂ ನಾವು ಕೊಂಡು ತರೋದಕ್ಕಾಗಲ್ಲ, ನಾವು ಇರೋ ಸಮಯದಲ್ಲಿ ಸಮಯವನ್ನು ತೆಗೆದಿಡಬೇಕಾಗತ್ತೆ. ಹೀಗೆ ನೀವು ಸಹ ನಿಮ್ಮ ಜೀವನದಲ್ಲಿ ಕೆಲವು ಕ್ಷಣಗಳನ್ನು ಆಧ್ಯಾತ್ಮಿಕತೆಗೋಸ್ಕರ ತೆಗೆದಿಟ್ಟು ನಿಮ್ಮ ಜೀವನದಲ್ಲೂ ಸಹ ಪರಿವರ್ತನೆಗಳನ್ನು ತಂದುಕೊಳ್ಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.